ಅನ್ಸಿತ್ತಲ್ಲ ಎಲ್ಲ ಹಿಂಗ ಭಾಳ ಜನ ಕಡೆಯಿಂದ ನಾವು ಹುಡುಕ್ತಾ ಫ್ರೆಂಡ್ ಬರೋದಾರ ಅವ್ರು ಯಾರ ಅಂತ ಆಮೇಲೆ ನಿಮ್ಗೆ ಹೇಳ್ತೀವಿ. ನಮಸ್ತೆ ನಮಸ್ತೆ ಆರಾಮ ಸರ್ ಮತ್ತು ಮೇಡಮ್ ನಮ್ಮ ಮನೆಗೆ ಬಂದಿದ್ದಾರಲ್ಲ, ನಮ್ಮ ಭಾಗ್ಯ ಅನ್ನೋದು. ಅವ್ರು ನೋಡಿದರೆ ನನಗೆ ಬಹಳ ಖುಷಿ ಆಗ್ತದೆ. ಅವರು ನಮ್ಮ ಥರನೇ ಇದ್ದಾರೆ. ನಾವು ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಅವರು ಮೇಡಮು ಸರ್ ಹಂಗೆ ಎಲ್ಲ ಜೀವನನ ಅಡ್ಜಸ್ಟ್ ಮಾಡಿಕೊಂಡು ನಗ್ನಗ್ತಾ ಖುಷಿಯಿಂದ ಪ್ರೀತಿಯಿಂದ ಇರ್ತಾರೆ. ಆ ಖುಷಿ ನಮ್ಮ ನೋಡೋಕೆ ಭಾಳ ಇಷ್ಟ ಆಗ್ತದೆ. ಅವ್ರ ಮಕ್ಕಳು ಇರಲಿ, ಅವ್ರಿಗೆ ಇವಾಗ ಸೊಸೆನೂ ಬಂದಿದ್ದಾರೆ ಎಲ್ಲ. ಅದು ಎಷ್ಟು ಅಟ್ಯಾಚ್ಮೆಂಟ್ ಎಷ್ಟು ಚೆನ್ನಾಗಿದೆ ಅಲ್ಲ, ಅದು ಭಾಳ ನಮ್ಮ ಸಲುವಾಗಿ ಅದು ಭಾಳ ಸ್ಪೆಷಲ್ ಇದೆ. ಮತ್ತು ಅವರು ಹಿಂಗೆ ಚೆನ್ನಾಗಿ ಯಾವಾಗಲೂ ನಗ್ನಗ್ತಾ ಹಿಂಗೆ ಅವ್ರು ಇರಲಿ. ಮತ್ತು ನಾವು ಏನೇನು ಮಾಡ್ತೀವಿ ಮುಂದೆ ನೋಡಿ. ನನ್ನ ನಿವೃತ್ತಿ ಸಲುವಾಗಿ ನನಗೆ ಶುಭ ಕೋರ್ಲಿಕ್ಕೆ ನನ್ನ ಹಿತೈಷಿ ಮಿತ್ರರಾದಂತ ನನ್ನ ಸಹಪಾಠಿ ಬಂಧುವಾದಂತ ಶ್ರೀ ಮಾರುತಿ ಕಜ್ಜಾರಿ ಅವರ ಧರ್ಮಪತ್ನಿ ನಮ್ಮ ಮನೆಗೆ ವೈಯಕ್ತಿಕವಾಗಿ ಬಂದು ನನಗೆ ಶುಭ ಕೋರ್ಲಿಕ್ಕೆ ಹೂಗುಚ್ಛ ಕೊಟ್ಟು ಶುಭ ಕೋರ್ತಾ ಇದ್ದಾರೆ. ನಾನು ಸಾಂಗಲಿ ಕುಟುಂಬದ ಪರವಾಗಿ ಹಾಗೂ ನನ್ನ ಸ್ವಂತ ಪರವಾಗಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳ ಸಲ್ಲಿಸಿ ಅವರಿಗೆ ಆಧಾರದಿಂದ ಬರ್ಮಾಡಿಕೊಳ್ತಾ ಇದ್ದೇನೆ. ಅಲ್ಲ, ಎಷ್ಟೊಂದು ಬ್ಯೂಸಿ ಇದರಲ್ಲಿ ನೀವು ನಮಗೆ ಅಲ್ಲ ಬಂದ ಸರ್, ಇದೆಲ್ಲ ಎಷ್ಟೊಂದು ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ಅಲ್ಲ ಇಲ್ಲಿ ಕೊಟ್ಟಿದಾಗ ನನಗೂ ಯಾವಾಗ್ಲೂ ನೋಡಿದಾಗ ಸ್ವಲ್ಪ ಅದೇ ತಗೊಂಡು ಪ್ರೀತಿನೇ ಆದ್ಯಾರು ತಂದ ಆಸ್ತಿ ನಮ್ಮ ಬಾಳ್ವೆಗೆ, ಹಸುವಿನಲ್ಲೂ ಹಬ್ಬಾನೇ ದಿನವ ನಿತ್ಯ ಯುಗಾದಿನೇ ನಮ್ಮ ನಿಮ್ಮ ಬಾಳ್ವೆಗೆ. ಪ್ರೀತಿನೇ ಆದ್ಯಾರು ತಂದ ಆಸ್ತಿ ನಮ್ಮ ಬಾಳ್ವೆಗೆ. ಇದು ಪ್ರೀತಿನೇ ಆದ್ರೆ ಏನಂತಂದ್ರೆ ಈ ಪ್ರೀತಿ ಏನಿರ್ತದ ಸರ್, ಇದ ಒಂಚೂರು ಇದು ನಾವು ವ್ಯಕ್ತಿನ ಪರಿಚಯ ಮಾಡಿಸ್ಕೊಂಡ್ರಿ. ಅದೆಲ್ಲ ಚೆನ್ನಾಗಿ ಮತ್ತೆ ಇರ್ಲಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದು ಸ್ವೀಟ್ ಪ್ಯಾಕಿಂಗ್ ತಮಗೂ ಮೇಡಮ್ಗೂ ತಮ್ಮ ಮಗನಿಗೂ ಸೊಸೆಗೂ ಮಗಳಿಗೂ ಸಕಲ ಸೌಭಾಗ್ಯ ಆಯುರಾರೋಗ್ಯ ಭಗವಂತ ಕರುಣಿಸಲಿ. ನಾವು ಶಾಲೆ ಬರ್ಲಿಲ್ಲ ಇದೇ ತರ ಸ್ಪೆಷಲ್ ನಮಗೆ ನಮ್ಮ ಮನೆಗೂ ಹಾಗೆ ಶಾಲ್ ಇಷ್ಟೊಂದು ಆಮೇಲೆ ನಮಗ್ ನೋಡಿ ಗೊತ್ತಾಗ್ತದ ನಾವು ಯಾವ ರೀತಿ ಸ್ಪೆಷಲ್ ಅಂದ್ರು ಒಂದ್ ಹೆಜ್ಜೆ ಇಟ್ಟಿರ್ತೀವಲ್ಲ, ನಮ್ಗಿಂತ ಒಂದ್ ಹೆಜ್ಜೆ ಜಾಸ್ತಿ ಮುದ್ದೆ ಇಟ್ಟಿದ್ದೀರ ನೀವು. ಈಗ ಪೂಜೆ ಪಾಠ ಕೊಡ್ತೀವಲ್ಲ, ಬೇರೆ ದಕ್ಷಿಣ ಭಾರತದಾಗ ಯಾವ್ದಾರ ಮಂದಿರಕ್ಕೆ ಹೋಗ್ರಿ ಶರ್ಟ್ ಬನಿಯನ್ ಎಲ್ಲ ತರಿಸ್ತಾರೆ. ಇದು ಹಾಕೊಳ್ಳಿಕ್ಕೆ ಬೇಕಾಗ್ತದೆ. ನೆನಪು ಇದು ನಾವು ನಮ್ ಕಡೆ ಶೆಲೆ ಇದು ಇದ್ರದಿದೆ ರೇಷ್ಮಿದ ಕಾಟನ್ ಬೇಕಾಗುತ್ತದೆ. ನಾವೇನ್ ಮಾಡಿದ್ವಿ ಎಲ್ಲ ನಾನು ಮಗನ್ಗೆ ಪೂಜಾ ಪಾಠ ಪೂಜೆ ಟೈಮಲ್ಲಿ ಯಾಕಂದ್ರೆ ಹಂಗೆ ಬನ್ನಿ ಹಾಕೊಂಡ್ ಕೂಡ ಸರಿ ಇದು ಮೇ ಮೇಲೆ ವೆರಿ ನೈಸ್ ಬ್ಯೂಟಿಫುಲ್. ಬಹಳ ದಿನದಿಂದ ಮಾಡೋದಂದ್ರೆ
ನಂಗೆ ಎಲ್ಲಕ್ಕಿಂತ ಇದು ಬಾಳ ಲೈಕ್ ಆಗ್ತದೆ. ಅವು ಅಂತ ಸರ್ ಅವು ಚರಿಗೆ ಅವು ಇವು ಎಲ್ಲ ಇಡ್ತಾರೆ, ಎಲ್ಲ ಪೂಜೆ ಮಾಡ್ತಾರೆ. ಆದ್ರೆ ಇದು ಒಂದು ಇದು ಬ್ಯೂಟಿಫುಲ್ ಮಾರ್ಬಲ್ ಅಂತಂದ್ರೆ ಈಗ ಆಗ್ರಾದಲ್ಲಿ ತಾಜ್ ಮಹಲ್ ಇದೆಯಲ್ಲ, ತಾಜ್ ಮಹಲ್ ಅಲ್ಲಿ ಪರ್ಟಿಕ್ಯುಲರ್ ಮಾರ್ಬಲ್ ಇದು ಮಾಡಿದ್ದಾರೆ ಸರ್. ಇದು ಏನಂತಾರೆ, ಇದು ಮಾರ್ಬಲ್ ಏನ್ ಫೈದಾ ಆಗ್ತೈತಿ ರಾಜಸ್ಥಾನ್ ಮಕ್ಕಳನ್ನ ಅಲ್ಲಿ ಹೋಗಿ ಬನ್ನಿ. ಸಣ್ಣ ಸಣ್ಣ ದೀಪಗಳು ಮಧುರಾಣಿ ಮಾರ್ಬಲ್ ಇದು. ಎರಡನೇದಾಗಿ ಅಂತದ್ ಇಂತದ್ ಏನೇ ಇದ್ರು ಆ ದೇವ್ರಿಗೆ ಅರ್ಪಣೆ. ಮದುವೆ ಕಾರ್ಡ್ ಕೊಟ್ಟರು ಸಹಿತ ಮದುವೆ ಕಾರ್ಡ್ಗೂ ನಾವು ಮುಂಚೆ ತೊಟ್ಲನೇ ಇದೆ ಸರ್. ಇವ ಟೈಪ್ ಮೊದ್ಲೆಲ್ಲ ಏನ್ ಮಾಡ್ತಿದ್ವಿ ಇದ್ರಾಗ ಏನಂತಂದ್ರ ಮೊದ್ಲು ಎಲ್ಲ ಕಬ್ಬಣ ಒಳಗ್ ಆದರ್ಶ ದಂಪತಿಗಳು ನಮ್ ಕಡೆ ಎಷ್ಟ್ ಕಡೆ ಇದ್ವು ಮಾಡನ್ ಅಂತಂದ್ರ ಮಾಡಿಲ್ಲ. ಇಲ್ಲಿ ಮೇಡಮ್ ಒಂದ್ ತೊಟ್ಲ ತಂದ್ಕೊಟ್ಟಿದ್ವಿ, ತೊಟ್ಲ ತಗೊಂಬಂದ್ ಇಟ್ಬಿಟ್ರಿ. ಈಗ ಮಸ್ತ್ ಆಗಿತ್ತು ನೋಡಿ. ಇರ್ಲಿ ಸರ್, ಬಾಳ್ ಚೆನ್ನಾಗಿ ಲೈಟ್ ಗೀಟ್ ಎಲ್ಲ ಇದೆಲ್ಲ ಪೇಂಟಿಂಗ್ ಮಾಡ್ಲಿಕ್ಕೆ ಮಿನಿಮಮ್ 2 to 3 months ತಗೊಂಡಿದ್ದಾರೆ. ಇಲ್ಲಿ ಗಾರ್ಡನ್ ಐತೆ ಅಂತಾರೆ, ಗಾರ್ಡನ್ ನಿಜವಾಗ್ಲೂ ನಾವು ಬಹಳ ಭಾಗ್ಯವಂತರ ಅನ್ಸ್ತೀವಿ. ಮೇಡಮ್ ಸರ್ ಎಲ್ಲ ಅವ್ರು ಬಂದಿದಾರ ಅಂತ ಹೇಳಿ ಸ್ವಲ್ಪ ಗಾರ್ಡನ್ ಒಂದ್ 4 ಕಾಲ ಇಡಾಕ್ ನಮಗ್ ಅವಕಾಶ ಆದ್ರೂ ಸಿಕ್ತು. ಇಲ್ಲಾಂದ್ರೆ ಇಲ್ಲಿಂದ ಇಲ್ಲಿ ಬಂದು ಒಂದ್ 4 ಹೆಜ್ಜೆ ಇಡೋಣ ಅಂದ್ರೂ ಆಗಲ್ಲ. ಇಲ್ಲ, ಗಾರ್ಡನ್ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರಿ ಸರ್. ಎಲ್ಲಾ ಟೈಪ್ ಹೂವು ಗಿಡ ಬಳ್ಳಿ ಎಲ್ಲ ಹಚ್ಕೊಂಡು ಏನೋ ಒಂದು ಪ್ರೆಸೆಂಟ್ ಏರಿಯಾ ಅನ್ಸುತ್ತೆ. ಇದೇನು ಆಕ್ಚುಲಿ ದಿಸ್ ಈಸ್ ದ ರಿಸಲ್ಟ್ ಆಫ್ ಅವರ್ ಡ್ರೀಮ್. ಇದು ಜಾಯಿಂಟ್ ಡ್ರೀಮ್, ಫ್ಯಾಮಿಲಿದು ನಮ್ದು ಮಕ್ಕಳದು ಒಂದು ಕನಸು ಇದೆ ನಮ್ದು. ಈ ರೀತಿ ನಾವು ಇರಬೇಕು, ಈ ರೀತಿ ಮಾಡ್ಕೊಳ್ಬೇಕಂತ. ಗ್ರೀನರಿ ಎಲ್ಲ ಮೊದಲು ನಾವೆಲ್ಲ ಬೇರೆದವ್ರಿಗೆಲ್ಲ ನೋಡ್ತಿದ್ವಿ, ಅದು ಏನು ಮುಚ್ಕೊಂಡು ನೋಡ್ತಿದ್ವಿ. ಯಾರು ಸುಮ್ಮನೆ ಎಲ್ಲ ಇಷ್ಟ ನೀವು ಪೇಂಟ್ ಮಾಡ್ಲಿಕ್ಕೆ ಅದ್ ಮಾಡ್ಲಿಕ್ಕೆ ನೀವೆಲ್ಲ ಹುಚ್ಚ ಬರೀತಾರೆ ನಮಗೆ. ಇದು ನೋಡಿದ್ರೆ ಖುಷಿನ ಬೇರೆ. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಮೆಂಟಲ್ ಪೀಸ್. ಆಮೇಲೆ ಇದನ್ನ ದಿವಸ ಮಾಡೋದಿರೋದಿಲ್ಲ ಇದು. ಬಣ್ಣಗಳೇನದಾವಲ್ಲ ಸರ್, ಅದು ಮನ್ಸಿಂದ ಇದು ಚೇಂಜ್ ಮಾಡ್ತದೆ ಯೋಚನೆಗಳನ್ನ. ಆಮೇಲೆ ಏನಂದ್ರೆ ರಿಟೈರ್ಮೆಂಟ್ ಅದು ಕೂಡ ನಾವು ಒಂದು ವರ್ಷ ಮುಂಚೆನೆ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ, ಈ ರೀತಿ ಮಾಡೋಣ ಅಂತ ಹೇಳಿ. ಸೊ ಅದೇ ರೀತಿ ನಾವು ಮಾಡ್ಕೊಂಡಿದೀವಿ ಮತ್ತು ಸಕ್ಸಸ್ಫುಲಿ ಎವ್ರಿಥಿಂಗ್ ಹ್ಯಾಸ್ ಬಿನ್ ಸ್ಟೋರ್ಡ್, ಅದು ಪ್ರಿಸರ್ವ್ಡ್, ಮೆಮೊರೀಸ್ ಹ್ಯಾವ್ ಬಿನ್ ಪ್ರಿಸರ್ವ್ಡ್. So that memories in our life till we become our blood is red, we will watch it. ಈಗ ಅದು ಪಿಂಕ್ ಹಾಕಿದ್ ನೋಡ್ತಾರ, ಅದ್ರೊಳಗ ಒಂದ್ ರೆಡ್ ಮತ್ತು ಒಂದ್ ವೈಟ್ ಬರ್ತದೆ. ಮನ್ಯಾಗ ಅದ ಕಟಿಂಗ್ ತಗೊಂಬಂದ್ ಹಚ್ಕೊಡಿ. ವೈಟ್ ಹಚ್ಬೇಕು. ನೀವು ಕೊಡ್ರಂತೆ ಅದು ಮನ್ಯಾಗ ಎಲ್ಲ ಮೇಡಮ್ ಅವು ಹಿತ್ತಾಳಿವು, ಅದು ಗ್ಲಾಸ್ ಇಟ್ಟು ಎಷ್ಟು ದೊಡ್ಡ ಲೇಟು ತಪ್ಪು ಎಷ್ಟು ಅವೆಲ್ಲ ಇದ್ವಲ್ಲ. ಮತ್ತೆ ನಮ್ಮ ಮನೆಗೆ ಇಡ್ಲಿ ಪಾತ್ರೆನು ನಿಂತದ ಬಾತ್ರೂಮ್ದೊಳಗೆ ತಿರ್ಗಾಡ್ದ. ನನಗ ಸಂಧ್ಯಾ ಮೇಡಮ್ ಸಿಕ್ಕಿದಾರಲ್ಲ, ಒಂದ್ ಗೆಳತಿ, ಸ್ಪೆಷಲ್ ಗೆಳತಿ ಸಿಕ್ಕಂಗಾಗದ. ಎಷ್ಟೊಂದು ಅವ್ರ ಜೊತೆ ಮಾತಾಡ್ತೀನಿ, ಮನಸ್ಸು ಬಿಚ್ಚಿ ಮಾತಾಡ್ತೀನಿ ನಾನು ಅವ್ರ ಜೊತೆ. 10 ಗಂಟೆ ಆಗಿ ಬಂದದ. ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ, ಒಲಿದ ಜೀವ ಜೊತೆಯಲ್ಲಿರಲು. ಒಳಗಡೆ ಹೋಗ್ತಾಳ ಅಜ್ಜಿ ಕಡೆ ಹೋದ್ಮೇಲೆ ಆಮೇಲೆ ಅಜ್ಜಿ ಏನ್ ಮಾಡ್ತಾಳ, ಬಾ ನೀನು ಸ್ನಾನ ಮಾಡಿಸ್ತೀನಿ ಅಂತ ಹೇಳಿ ಆಮೇಲೆ ಚೆನ್ನಾಗಿ ಅವಳಿಗೆ ಸ್ನಾನ ಮಾಡಿಸ್ತಾಳೆ. ಸ್ನಾನ ಮಾಡಿಸಿ ಎಣ್ಣೆ ಅದು ಹಚ್ಚಿ ಸ್ನಾನ ಮಾಡಿಸಿದ್ಮೇಲೆ ಫುಲ್ ಕೂದಲ ಬರ್ತದ ಅವ್ರದ್ದು. ನೋಡಿ ಎಷ್ಟು ಕೂದಲ ಬಂತು. ಮತ್ತೆ ದೊಕ್ಕಿ ಅಂತ ಇರ್ತಾಳೆ, ಎರಡು ಕೂದಲ, ಇವಳು 2 ಕೂದಲದವಳು. 10 ಗಂಟೆ ಆಯ್ತು.
ನಾವು ಈಗ ಹೊರಗಡೆ ಹೋಗ್ತಾ ಇದೀವಿ. ಕರೀಮ್ಸ್ ಕಿಚನ್ ಅದು ಗೊತ್ತಿದೆ ನಿಮ್ಗೆ. ಅಲ್ಲಿ ಹೊರಡ್ತಾ ಇದೀವಿ. ಅಚಾನಕ್ ಆಗಿ ಸಡನ್ ಆಗಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಮತ್ತೆ ನಮ್ಮ ಜೊತೆ ಬರ್ತಾ ಇದ್ದಾರೆ ಸರ್ ಮತ್ತೆ ಅವರು ಸಂಧ್ಯಾ ಮೇಡಮ್ ಅವರು. ಹೋಗೋಣ ನಡೀರಿ, ಅಲ್ಲೇನೇನು ಊಟ ಮಾಡ್ತೀವಿ ನೋಡೋಣ. ಹಶುವಂತೂ ಭಾಳ ಆಗೈತಿ, ಟೈಮು ಆಗೈತಿ. ಕಿಚನ್ಸ್ ಮತ್ತೆ ಬಂದು ನೋಡಿ, ಕರೀಮ್ಸ್ ಕಿಚನ್. ಇದೊಂದು ಡಿಶ್ ತಗೊಂಡಿದ್ದೀವಿ. ಅದ್ರ ಹೆಸರು ನಂಗೆ ಗೊತ್ತಿಲ್ಲ, ನೋಡೋಣ ಹೆಂಗಿದೆ ಟೇಸ್ಟ್. ಅದು ಯಾವುದಿದು ಸೌತೆಕಾಯಿ ಯಾವ ರೀತಿ ಮಾಡಿದ್ದೀವಿ, ಎಷ್ಟು ಚೆನ್ನಾಗಿ ಮಾಡಿದ್ದೀವಿ. ಊಟ ಆರಾಮಾಗಿ ಎಲ್ಲ ಚಲೋ ಅಂತ ತಿಂದ್ವಿ. ಫುಲ್ ಆಗೈತಿ ಈಗ, ಊಟ ನಡಿಲಿಕ್ಕೆ ಬರ್ತಾ ಇಲ್ಲ, ಅಷ್ಟೊಂದು ಊಟ ಹೊಡ್ಬಿಟ್ಟಿದ್ದೀನಿ ನಾನು. ಫುಲ್ ಬಿರಿಯಾನಿ ಹೊಡೆದೆ. ನೆಕ್ಸ್ಟ್ ಮಕ್ಕಳು ಬಂದಾಗ ಸರ್ ಹಂಗೆ ಮತ್ತೆ ಬರ್ತಾ ಇರಿ. ಓಕೆ ಸರ್ ಅವರು ಈ ಕಡೆ ತಗೊಂಡ್ಬರ್ತಾ ಇದಾರೆ ಕಾರ್, ಇವಳು ತಗೊಂಡ್ಬರ್ತಾ ಇದ್ದಾಳೆ. ಕಲರ್ ಸೇಮ್ ಇದೆ. ಥ್ಯಾಂಕ್ ಯು ಫಾರ್ ದಿ ಡಿನ್ನರ್ ಮೇಡಮ್. ಥ್ಯಾಂಕ್ ಯು. ಇಲ್ಲ ರೀ ಸರ್, ಹಂಗೆಲ್ಲ ಅನ್ನಕ್ ಹೋಗ್ಬೇಡಿ. ನಮ್ ಭಾಗ್ಯ ಅದು ಅಷ್ಟೇ. ಅನಿಸ್ತಾ ಇದೆ ಯಾಕಂದ್ರೆ ಟೈಮ್ ಹೋಗಿದ್ ಗೊತ್ತಾಗ್ತಾ ಇಲ್ಲ. ಎಷ್ಟು ಮಾತಾಡಿದ್ರು ಮಾತುಗಳು ಮುಗಿಯಲ್ಲ. ಹಂಗೆ ಮಾತಾಡ್ಬೇಕು ಅನಿಸ್ತಾ ಇದೆ. ಯಾವಾಗ ಮಾತು ಮುಗಿಯೋದೇನೇ ಇಲ್ಲ. ಹೊರಗಡೆ ಬರೋದು ಊಟಕ್ಕೆ ಬಹಳ ಕಡಿಮೆ ಇದೆ. ಮತ್ತೆ ಸಾಯಿಬರ್ದು ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಹೆಲ್ತ್. ಅಲ್ಲ ಮೇಡಮ್, ನೀವು ಅಷ್ಟು ಕಾಳಜಿ ಮಾಡಿ ಸರಿ ಬಾಯ್. ಶಾಂಭವಿ ಇಲ್ಲೆಲ್ಲ ಕಾರ್ ಹೊಡಿತಾ ಇದ್ದಾಳೆ. ಈಗ ಖಾಲಿ ರೋಡಿದಾಗ ಹೊಡಿತಾಳ ಅವಳು. ಅಪ್ಪು ಇಲ್ಲದಾನ ನಿಲ್ಸಿದ್ರು ಅವಳು. ಅದೇ ಮತ್ತೆ ಬಾಯ್ ಮಾಡ್ತಾರೆ ನಮ್ಗೆ. ಓಕೆ ಬಾಯ್. ಅವ್ರು ಹೋಗ್ತಾ ಇದಾರೆ ನೋಡಿ. ಶಾಂಭವಿನ ಕಾರ್ ಇಡ್ತಾ ಇದ್ದಾಳೆ ಇಲ್ಲಿ. ಅಪ್ಪು ಬಾಲ ತೆಗೆದುಕೊಂಡ ಮನೆಯಿದೆ. ಚಿನ್ನ ಗೇಟ್ ತೆಗಿತಾ ಇದಾರೆ ನೋಡಿ. ಎಷ್ಟು ಎಕ್ಸ್ಪರ್ಟ್ ಆಗ್ಯಾವ. ಬಂದ್ವಿ ರಾತ್ರಿ 12 ಗಂಟೆ ಆಗಿ ಟೈಮ್. ಈಗ ಯಾರ್ದು ಹುಟ್ಟಿದ ಹಬ್ಬ ಇತ್ತಂದ್ರ ಈಗ ಹುಟ್ಟಿದ ಹಬ್ಬ ಆಚರಣೆ ಮಾಡ್ತಿದ್ವಿ ನೋಡಿ. ಮತ್ತೆ ನೋಡ್ರಿ, ನಿಮಗೆ ವಿಡಿಯೋ ಇಷ್ಟ ಆಗ್ತದ ಅನ್ಕೊಂಡಿದ್ದೀನಿ ನಾನು. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡಕ್ ಮರ್ಯಾಕ್ ಹೋಗ್ಬೇಡ್ರಿ. ಮತ್ತೆ ನೀವು ಕರೀಮ್ಸ್ ಕಿಚನ್ಗೆ ಹೋಗಿ ಬರ್ರಿ. ಊಟ ಹೆಂಗಿದೆ ನೋಡ್ರಿ. ಬಿರಿಯಾನಿ ತಿನ್ನೋರು ಇದ್ರಂದ್ರ ಅಲ್ಲೇ ತಿನ್ರಿ. ಬಿರಿಯಾನಿ ಬಹಳ ಟೇಸ್ಟ್ ಇರ್ತದ, ಮತ್ತೆ ಅಡ್ಗಿನೂ ಚೆನ್ನಾಗಿರ್ತದ. ಎಕ್ಸ್ಪೀರಿಯನ್ಸ್ ಹೇಳ್ತಿ? ಹಾ, ಚಲೋ ಆಯ್ತಾ? ಹೆಂಗ ಅನಿಸ್ತು ಅವ್ರ ಜೊತೆ ನಿನಗ ಭೇಟಿಯಾಗಿ? ಅನ್ಸಿತ್ತಲ್ಲ ಎಲ್ಲ. ಹಿಂಗ ಬಹಳ ಜನ ಕಡೆಯಿಂದ ನಾವು ಹುಡುಕ್ತಾ ಇದ್ದೆ. ನನಗೊಬ್ರು ಸಿಕ್ಕಿದಾರ ನೋಡಿ. ಹಿಂಗ ನಮ್ ತರನ ರೂಢಿ ಆಗೈತೆ. ಆಯ್ತು ನೋಡಿ. ಅಪ್ಪು ಬಾ, ನೀನು 1 ನಿಮಿಷ ಇದೆ. ಬಾಯ್ ಕಡೆ. ನಿನ್ಗೆ ಯಾವ ರೀತಿ ಅನಿಸ್ತು? ಅವ್ರು ನಿನ್ ಜೊತೆ ಮಾತಾಡ್ತಾ ಇದ್ರು, ನಿನ್ ಬಾಜು ಕುತ್ಕೊಂಡ ಕ್ರಿಕೆಟ್ ಬಗ್ಗೆ ಏನೇನೋ ಹೇಳತ್ತಿದ್ರು. ನಿನ್ಗೆ ಯಾವ ರೀತಿ ಆ ಟೈಮ್ದಾಗ ನಿನಗೆ ಬಹಳ ವರ್ಷದ ದಿಂದ ಪರಿಚಯದಾರು ಆ ರೀತಿ ಅನಿಸ್ತು? ಏನ್ ಅನಿಸ್ತಾ ಇತ್ತು? ಮುಂಚೆಯಿಂದ ಪರಿಚಯದವ್ರ ಅಂತ ಎಷ್ಟು ಫ್ರೆಂಡ್ಲಿ ಆಗಿ ಕುತ್ಕೊಂಡು ನಿನಗೆಲ್ಲ ಇದ್ ಮಾಡತ್ತಿದ್ರು. ಅದೇ ಅದೇ ನಮಗೂ ಹಂಗ ಅನಿಸ್ತು. ಮತ್ತೆ ಮೇಡಮ್ ಅವರು ಎಷ್ಟೆಲ್ಲ ಇದ್ ಮಾಡತ್ತಿದ್ರು. ಸೊ ಇವತ್ತಿನ ಸುದೀರ್ಘವಾದ ದಿನಚರಿ ಯಾವ ರೀತಿ ಇತ್ತು ಅಂತ ನಿಮಗೆ ತೋರಿಸಿದ್ದೀವಿ. ಸೊ ನಮಗೆ ನಮ್ಮ ನೇಬರು, ಆಮೇಲೆ ನಮಗೆ ಬಹಳ ಆತ್ಮೀಯರು, ಲೆಫ್ಟಿನೆಂಟ್ ಮೇಜರ್ ಕ್ಯಾಪ್ಟನ್ ಶ್ರೀ ಮಾರುತಿ ಕಜ್ಜಾರಿ ಅವರು ಅವರ ಕುಟುಂಬ ಸಹಿತ ನಮ್ಮ ಮನೆಗೆ ಭೇಟಿ ಕೊಟ್ಟು ನಮಗೆ ನಿವೃತ್ತಿ ಅಂಗವಾಗಿ ಸತ್ಕಾರ ಮಾಡಿದರು. ಆಮೇಲೆ ಅವ್ರಿಗೆ ಕರ್ಕೊಂಡು ನಾವು ಹೊರಗಡೆ ಊಟಕ್ಕೆ ಹೋಗಿದ್ವಿ. ಸೊ ಮನೆಯೊಳಗೆ ಅಡುಗೆ ಮಾಡಿ ಊಟ ಮಾಡಿಸ್ಲಿಕ್ಕೆ ಸಮಯದ ಅನುಕೂಲ ಆಗಿರಲಿಲ್ಲ. ಸೊ ಹೊರಗಡೆ ಹೋಗಿ ಊಟ ಮಾಡ್ಕೊಂಡ್ಬಂದ್ವಿ. ಅವರು ಖುಷಿಯಾಗಿ ನಮಗೆ ಇಲ್ಲಿ ಮತ್ತೆ ಬಿಟ್ಟು ಅವ್ರ ಮನೆಗೆ ಹೋದರು.
ಸೊ ದಿನಚರಿ ನಡೀತಾ ಇರುತ್ತೆ. ಹಿಂಗೆ ಮತ್ತೆ ಪ್ರತಿ ದಿವಸ ಒಬ್ಬೊಬ್ಬರಿಗೆ ಭೇಟಿ ಆಗ್ತಾ ಇರ್ತೀವಿ. ಸೊ ನಿಮಗೂ ಒಂದ್ಸಲ ಭೇಟಿಯಾಗಿ ಬರ್ತೀವಿ. ಓಕೆ, ಬಾಯ್ ಬಾಯ್. ಓಕೆ ಅಭಿಮಾನಿಗಳೇ, ನೋಡಿದ್ರ ಎಷ್ಟೊಂದು ಮಾತಾಡಿದ್ರು. ಮತ್ತೆ ಎಲ್ಲರಿಗೂ ಎಲ್ಲರಿಗೂ ಶುಭರಾತ್ರಿ.